ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಹಾಗೂ ಪ್ರತಿಯೊಬ್ಬರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಕ್ಲಾಸಿಕ್ ಎಜಿ ಮೇಕಪ್ ಲುಕ್ನ ತೋರಿಸ್ತಾ ಇದ್ದೀನಿ. ಬಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಮೆಝಾನಲ್ಲಿ ಗ್ರೇಟ್ ರಿಪಬ್ಲಿಕ್ ಡೇ ಸೇಲ್ ಸ್ಟಾರ್ಟ್ ಆಗಿದೆ 13th ಇಂದ. ಹಾಗೂ ಈ ಸೇಲ್ ಬರೀ 18th ಜಾನ್ವರಿ ತನಕ ಮಾತ್ರ ನಡೆಯುತ್ತೆ. ಈ ಸೇಲಲ್ಲಿ 50 to 80% ಆಫ್ ನಡೀತಾ ಇದೆ ಫ್ಯಾಷನ್ ಹಾಗೂ ಬ್ಯೂಟಿ ಪ್ರಾಡಕ್ಟ್ಸ್ ಮೇಲೆ. ಸೊ ನಾನು ಯೂಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಡಕ್ಟ್ಸ್ನು ನಿಮಗೆ ಒಂದು ಒಳ್ಳೆ ಪ್ರೈಸಿಗೆ ಸಿಗ್ತಾ ಇದೆ ಇವಾಗ. ಹಾಗಾಗಿ ನಾನು ನಿಮಗೆ ಮೊದಲಿಗೇನೆ ಇದನ್ನ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ಇಫ್ ಯು ವಾಂಟ್ ಟು ಚೆಕ್ ಔಟ್ ಎನಿ ಆಫ್ ದಿ ಪ್ರಾಡಕ್ಟ್ಸ್ ರಿಲೇಟೆಡ್ ಟು ಫ್ಯಾಷನ್ ಆ್ಯಂಡ್ ಬ್ಯೂಟಿ, ಇದೊಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು. ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡೋಣ. ನಾನು ಆಲ್ರೆಡಿ ಸ್ಕಿನ್ ಪ್ರೆಪ್ನ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಈ ಸಿರಮ್ನ ಯೂಸ್ ಮಾಡ್ತಾ ಇದ್ದೀನಿ ಮಿನಿಮಲಿಸ್ಟಿಂದ. ಇದನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಫೇಸ್ಗೆ ಮಸಾಜ್ ಮಾಡ್ಕೋತಾ ಇದ್ದೀನಿ. ಮುಂದಿನ ಸ್ಟೆಪ್ಗೆ ಲಿಪ್ ಬಾಮ್ ಹಚ್ಕೋತಾ ಇದ್ದೀನಿ. ಇದು ಮೈ ಗ್ಲಾಮಿಂದ ಬಹಳ ಚೆನ್ನಾಗಿರೋಂಥ ಲಿಪ್ ಬಾಮ್. ಇದು ಒಳ್ಳೆ ಮಾಯಿಶ್ಚರೈಸೇಷನ್ ಕೊಡುತ್ತೆ ಹಾಗೂ ತಿಕ್ಕಾಗಿದೆ, ಹಾಗಾಗಿ ಲಿಪ್ಸ್ನ ಹೀಲ್ ಕೂಡ ಮಾಡುತ್ತೆ. ಅದಾದಮೇಲೆ ಐಬ್ರೋಸ್ನ ಫಿಲ್ ಮಾಡೋಕ್ಕೆ ನಾನಿಲ್ಲಿ ಬ್ಲೂ ಹೆವೆನ್ ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ಬೇಸಿಕ್ ಐಬ್ರೋ ಪೆನ್ಸಿಲ್, ಬಟ್ ಈಸಿ ಟು ಯೂಸ್. ಅಟ್ ದಿ ಸೇಮ್ ಟೈಮ್ ಇಟ್ ಗಿವ್ಸ್ ಯು ಬೋಲ್ಡ್ ಐಬ್ರೋಸ್. ಹಾಗಾಗಿ ನಾನಿವತ್ತು ಬೋಲ್ಡ್ ಐಬ್ರೋಸ್ನೇ ಮಾಡ್ತಾ ಇದ್ದೀನಿ, ಬಟ್ ಯು ಕ್ಯಾನ್ ಟೋನ್ ಡೌನ್ ಇಫ್ ಯು ವಾಂಟ್ ಟು. ಅದಾದಮೇಲೆ ನಾನು ಫೌಂಡೇಶನ್ ಯೂಸ್ ಮಾಡ್ತಾ ಇಲ್ಲ, ಇವತ್ತು ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ನನ್ನ ಮೋಸ್ಟ್ ಫೇವ್ರೇಟ್ ಆದಂಥ ಕನ್ಸೀಲರ್. ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದರೆ ನಾನು ರಿವ್ಯೂ ಕೂಡ ಕೊಟ್ಟಿದ್ದೀನಿ ಹಾಗೂ ಮೆನ್ಷನ್ ಮಾಡಿದ್ದೀನಿ. ಸೊ ಇದನ್ನು ನಾನು ಎಲ್ಲಿ ಬೇಕು ಅಲ್ಲಿ ಮಾತ್ರ ಅಪ್ಲೈ ಮಾಡ್ತಾ ಇದ್ದೀನಿ. ಅಂದರೆ ನನ್ನ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ಬ್ಲೆಮಿಷಸ್ಗೆ ಎಷ್ಟು ಬೇಕು ಅಷ್ಟು ಅಪ್ಲೈ ಮಾಡಿಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನಾವು ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ನಮ್ಮ ಬೇಸ್ ಮೇಕಪ್ ಕಾಣಿಸುತ್ತೆ. ಸೊ ಇದನ್ನು ಬ್ಲೆಂಡ್ ಮಾಡಾದಮೇಲೆ ನಾನು ಈ ಒಂದು ಮೈ ಗ್ಲಾಮ್ ಫೇಸ್ ಪ್ಯಾಲೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಮಗೆ ಒಂದು ಟ್ರಾನ್ಸ್ಲೂಸೆಂಟ್ ಪೌಡರ್ ಬರುತ್ತೆ. ಸೊ ಈ ಪೌಡರ್ನ ಯೂಸ್ ಮಾಡಿಕೊಂಡು ನನ್ನ ಫುಲ್ ಫೇಸ್ನ ಸೆಟ್ ಮಾಡ್ತಾ ಇದ್ದೀನಿ. ಸೊ ಈ ಟ್ರಾನ್ಸ್ಲೂಸೆಂಟ್ ಪೌಡರ್ ಚೆನ್ನಾಗಿದೆ, ಡೀಸೆಂಟ್ ಆಗಿದೆ ಹಾಗೂ ನಮಗೆ ಫ್ಲ್ಯಾಶ್ ಬ್ಯಾಕ್ಸ್ ಕೊಡೋದಿಲ್ಲ. ಹಾಗಾಗಿ ಈ ಕಿಟ್ ಒಂದು ಬಜೆಟ್ ಫ್ರೆಂಡ್ಲಿ ಕಿಟ್ ಅಂತಲೇ ಹೇಳ್ಬೋದು. ಬಿಗಿನರ್ಸ್ಗಂತೂ ಪರ್ಫೆಕ್ಟ್ ಆಗಿದೆ. ಸೊ ಅದೇ ಪೌಡರ್ನ ತೊಗೊಂಡು ನಾನು ಐಬ್ರೋಸ್ಗೂ ಕೂಡ ಅಪ್ಲೈ ಮಾಡಿಕೊಂಡೆ, ಸೊ ದ್ಯಾಟ್ ಅದು ನ್ಯಾಚುರಲ್ ಆಗಿ ಬ್ಲೆಂಡ್ ಆಗಲಿ ಅಂತ. ಅದಾದಮೇಲೆ ನಾನು ಈ ಒಂದು ಬ್ಲಷ್ ಶೇಡ್ನ ಯೂಸ್ ಮಾಡಿಕೊಂಡು ನನ್ನ ಚೀಕ್ಸ್ಗೆ ಅಪ್ಲೈ ಮಾಡಿ ಮೂಗ್ ಮೇಲೆ ಕೂಡ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ಈ ಪ್ಯಾಲೆಟಲ್ಲಿ ನಮಗೆ 2 ಶೇಡ್ ಬರುತ್ತೆ, ಬಟ್ ನಾನು ಈ ಮಾವಿ ಶೇಡ್ನ ಅಪ್ಲೈ ಮಾಡಿಕೊಂಡೆ. ಅದಾದಮೇಲೆ ಹೈಲೈಟರ್ ತೊಗೊಂಡು ಹೈಯೆಸ್ಟ್ ಪಾಯಿಂಟ್ಸ್ನೆಲ್ಲ ಹೈಲೈಟ್ ಮಾಡಿ ಇನ್ನರ್ ಕಾರ್ನರ್ನ ಹಾಗೂ ಬ್ರಾಬೋನ್ನ ಕೂಡ ಆಮೇಲೆ ಹೈಲೈಟ್ ಮಾಡ್ತೀನಿ. ಸೊ ಇವಾಗ ಈ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಿಕೊಂಡು ನನ್ನ ಫುಲ್ ಫೇಸ್ನ ಸೆಟ್ ಮಾಡಿ ಬ್ಯೂಟಿ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ತಾ ಇದ್ದೀನಿ, ಸೊ ದ್ಯಾಟ್ ಚೆನ್ನಾಗಿ ಪೌಡರ್ ಪ್ರಾಡಕ್ಟ್ಸ್ ಎಲ್ಲ ಮೆಲ್ಟ್ ಆಗಲಿ ಅಂತ. ಅದಾದಮೇಲೆ ಮುಂದಿನ ಸ್ಟೆಪ್ಗೆ ಸೇಮ್ ಬ್ಲಷ್ನ ಯೂಸ್ ಮಾಡಿಕೊಂಡು ಐ ಶ್ಯಾಡೋ ಥರ ಅಪ್ಲೈ ಮಾಡ್ತಾ ಇದ್ದೀನಿ. ಫಸ್ಟ್ ಕ್ರೀಸಿಗೆ ಅಪ್ಲೈ ಮಾಡಿ ಬ್ಲೆಂಡ್ ಮಾಡಾದಮೇಲೆ ನಾನು ಫುಲ್ ಐಲಿಡ್ಸ್ಗೆ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಮೂವಿಂಗ್ ಆನ್ ಐ ಮೇಕಪ್ಗೆ ನಾನಿಲ್ಲಿ ಬ್ರೌನ್ ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನನ್ನ ಅಪ್ಪರ್ ಲ್ಯಾಶ್ ಲೈನ್ಗೆ ಈ ಥರ ಐಲೈನರ್ ಥರ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಅಪ್ಲೈ ಮಾಡಿ ಬ್ಲೆಂಡಿಂಗ್ ಬ್ರಷಲ್ಲಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಜಸ್ಟ್ ಒಂದು ಸ್ಮೋಕ್ ಔಟ್ ಮಾಡೋಣ ಅಂತ ಅಷ್ಟೇ. ಅಪ್ಲೈ ಮಾಡಿ ಬ್ಲೆಂಡ್ ಮಾಡಿ ಆ್ಯಂಡ್ ರೀಅಪ್ಲೈ ಮಾಡಿ ಅಷ್ಟೇ. ವೆರಿ ಈಸಿ ಐ ಮೇಕಪ್ ಲುಕ್, ಬಿಗಿನರ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಅದಾದಮೇಲೆ ನಾನು ಐಲ್ಯಾಶ್ನ ಕರ್ಲ್ ಮಾಡಿ ಈ ಮಸ್ಕರ ಯೂಸ್ ಮಾಡ್ತಾ ಇದ್ದೀನಿ ಫ್ರಮ್ ಮೈ ಗ್ಲಾಮ್ ಅಗೇನ್. ಸೊ ನಿಮಗೆ ಇದೊಂದು ಒಳ್ಳೆ ಮಸ್ಕರ, ಡೈಲಿ ಯೂಸ್ಗೆ ಪರ್ಫೆಕ್ಟ್ ಆಗಿದೆ. ಚೆನ್ನಾಗಿ ಲ್ಯಾಶಸ್ನ ಕೋಟ್ ಮಾಡುತ್ತೆ ಹಾಗೂ ವಾಲ್ಯೂಮು ಕೊಡುತ್ತೆ, ಲೆಂತ್ ಕೂಡ ಕೊಡುತ್ತೆ. And to finish off my makeup, using this OG Wet n Wild Catsuit liquid lipstick in the shade Give Me Mocha, on the bestest shade ಅಂತಲೇ ಹೇಳ್ಬೋದು ಪ್ರತಿಯೊಂದು ಇಂಡಿಯನ್ ಸ್ಕಿನ್ ಟೋನ್ಗೂ. ವಿತ್ ದ್ಯಾಟ್ ಐ ಕಂಪ್ಲೀಟ್ ದಿಸ್ ಮೇಕಪ್ ಲುಕ್. ಇವತ್ತಿನ ವಿಡಿಯೋ ಈ ಟ್ಯುಟೋರಿಯಲ್ ನಿಮಗೆ ಉಪಯೋಗ ಆಯಿತು, ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಹಾಗೂ ಯೂಸ್ ಮಾಡಿರೋಂಥ ಎಲ್ಲ ಪ್ರಾಡಕ್ಟ್ಸ್ದು ಲಿಸ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಡೂ ಚೆಕ್ಔಟ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಮಸ್ಕಾರ ಎಲ್ಲರಿಗೂ.